ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಬೀಟ್ ನ್ಯೂಸ್. ಸುಕ್ಷೇತ್ರ ಪಂಡರಾಪುರ ವಿಠಲ ಸಹಸ್ರಾರು ಭಕ್ತರು ದರ್ಶನ ಪಡೆದರು. ಕರ್ನಾಟಕ ಗಡಿ ಭಾಗದಲ್ಲಿ ಬರುವ ಪಂಡರಾಪುರ ವಿಠಲ ಮಹಾರಾಷ್ಟ್ರದ ಸೊಲ್ಲಾಪುರ ಜಿಲ್ಲೆಯಲ್ಲಿರುವ ಪ್ರಸಿದ್ಧ ವೈಷ್ಣವ ಕ್ಷೇತ್ರವಾಗಿದೆ. ಇಲ್ಲಿ ವಿಠಲ, ಪಾಂಡುರಂಗ ಮತ್ತು ರುಕ್ಮಿಣಿ ದೇವಿಯನ್ನ ಪೂಜಿಸಲಾಗುತ್ತದೆ. ಇದು ವಿಷ್ಣು ಅಥವಾ ಕೃಷ್ಣನ ಅವತಾರವೆಂದು ನಂಬಲಾಗಿದೆ. ಇನ್ನು ಕ್ಷೇತ್ರದ ವಿಶೇಷತೆ ಬಂದ್ರೆ ಭೀಮಾ ನದಿಯನ್ನ ಇಲ್ಲಿ ಚಂದ್ರಭಾಗ ಎಂದು ಕರೆಯಲಾಗುತ್ತದೆ. ಭಕ್ತರು ಕಂಠಪೂರ್ತಿ ಭಕ್ತಿಯಿಂದ ಮಾಡುವ ಪಾದಯಾತ್ರೆಗೆ ವಾರಿ ಅಥವಾ ದಿಂಡಿ ಎನ್ನಲಾಗುತ್ತದೆ. ಆಷಾಢ ಏಕಾದಶಿ ಮತ್ತು ಕಾರ್ತಿಕ ಏಕಾದಶಿ ದಿನಗಳಲ್ಲಿ ಲಕ್ಷಾಂತರ ಭಕ್ತರು ಇಲ್ಲಿ ಸೇರುತ್ತಾರೆ. ದೇವಸ್ಥಾನದ ಹಿನ್ನೆಲೆ ಭಕ್ತ ಪುಂಡಲೀಕನ ಸೇವೆಗೆ ಮೆಚ್ಚಿ ದೇವರು ಇಲ್ಲಿ ಇಟ್ಟಿಗೆಯ ಮೇಲೆ ನಿಂತಿದ್ದಾನೆ ಎಂಬುದು ಐತಿಹಾಸಿಕ ಹಾಗೂ ಧಾರ್ಮಿಕ ನಂಬಿಕೆಯಾಗಿದೆ. ಇದನ್ನು ಹಿಂದೂ ಧರ್ಮದಲ್ಲಿ ದಕ್ಷಿಣ ಕಾಶಿ ಎಂದು ಕರೆಯುತ್ತಾರೆ. ಒಂದು ರೀತಿಯಾಗಿ ಕರ್ನಾಟಕ, ಮಹಾರಾಷ್ಟ್ರ ಹಾಗೂ ವಿವಿಧ ರಾಜ್ಯಗಳಿಂದ ಆಗಮಿಸಿದ್ದಾರೆ. ಈ ಭಕ್ತರ ಸಮೂಹಕ್ಕೆ ಬಂದೋಬಸ್ತ್ ಮೂಲಕ ಒಳ್ಳೆಯ ರೀತಿಯಾಗಿ ಇಲ್ಲಿ ಬಂದಿದ್ದಾರೆ. ನನ್ನ ಹೆಸರು ನೀವು ಸಂಜಯ್ ಕೋಳಿ, ಪಂಡರಾಪುರ. ಪಂಡರಾಪುರದಲ್ಲಿ ಇರ್ತಕ್ಕಂಥ ಒಂದು ಈ ದೇವಸ್ಥಾನಕ್ಕೆ ಆಗಮಿಸಿರುವಂತಹ ಕರ್ನಾಟಕದಿಂದ ಬೆಳಗಾವಿ ಜಿಲ್ಲೆಗೆ ಒಬ್ಬ ವ್ಯಕ್ತಿ ಮಾತಾಡ್ತಾರೆ. ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಿ? ಏನು ಈ ವರ್ಷ ಈ ರೀತಿಯಾಗಿ ಕರ್ನಾಟಕದಿಂದ ಆಗಮಿಸಿರುವಂತಹ ಭಕ್ತರು ಮಳೆಗಾಗಿ ನಾವು ಪ್ರಾರ್ಥನೆ ಮಾಡಿದ್ದೇವೆ ಅಂತ ಹೇಳಿದ್ದೇವೆ. ವಿಠಲ ದೇವಸ್ಥಾನ ಪಂಡರಾಪುರ. ವಿಕಿಪೀಡಿಯಾ ವಿಠಲ್ ದೇವಸ್ಥಾನ ಪಂಡರಾಪುರ ಇದು ಹಿಂದೂ ದೇವರಾದ ವಿಠಲನ ಪೂಜಿಸುವ ಮುಖ್ಯ ಶ್ರದ್ಧಾ ಭಕ್ತಿ ಕೇಂದ್ರ ಹಾಗೂ ಭಾರತದ ಸುಪ್ರಸಿದ್ಧ ತೀರ್ಥ ಕ್ಷೇತ್ರವಾಗಿದೆ. ಇಲ್ಲಿ ಶ್ರೀಕೃಷ್ಣ ಹಾಗೂ ಆತನ ಪತ್ನಿಯಾದ ರುಕ್ಮಿಣಿ ಇರುವ ಸ್ಥಳ ಇದಾಗಿದ್ದು, ಹೀಗಾಗಿ ಇಲ್ಲಿಗೆ ವರ್ಷದಲ್ಲಿ 4 ಬಾರಿ ಜಾತ್ರೆ ನಡೆಯುತ್ತದೆ. ಆದರೆ ಆಷಾಢ ಮಾಸದಲ್ಲಿ ಸರ್ಕಾರಿ ಪೂಜೆ ನಡೆಯುತ್ತದೆ. ಮಹಾರಾಷ್ಟ್ರ ರಾಜ್ಯದ ಮುಖ್ಯಮಂತ್ರಿಗಳಿಂದ ಪೂಜೆ ನೆರವೇರಿಸಲಾಗುತ್ತದೆ. ಮಹಾರಾಷ್ಟ್ರ, ಕರ್ನಾಟಕ, ಗೋವಾ, ತುಳುನಾಡು, ಆಂಧ್ರ ಪ್ರದೇಶದ, ಗುಜರಾತ್ ಹಲವು ರಾಜ್ಯದಿಂದ ಸಹಸ್ರಾರು ಭಕ್ತರು ಪಾಂಡುರಂಗ ವಿಠಲನ ದರ್ಶನವನ್ನ ಪಡೆಯುತ್ತಾರೆ. ವರದಿ ಸಂಜಯ್ ಕೋಳಿ, ವಿಜಯಪುರ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಬೀಟ್ ನ್ಯೂಸ್.